ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ರಂ ತೇಜಸಾನಾಂ ಅಧಿಪತಯೇ ನಮಃ. ಓಂ ರಂ ಅಗ್ನಯೇ ನಮಃ. ಓಂ ರಂ ಜಗಜ್ಯೋತಿರೂಪಾಯ ನಮಃ. ಜ್ಞಾನಜ್ಯೋತಿಂ ಪ್ರಜ್ವಾಲ್ಯಾಂ ಓಂ ಶ್ವೇತವರ್ಣಾಯ ವಿದ್ಮಹೇ ಶೂಲಹಸ್ತಾಯ ಧೀಮಹಿ ತನ್ನೋ ಮಾಹೇಶ್ವರಿ ಪ್ರಚೋದಯಾತ್. ಸಮಸ್ತ ಆಚಾರ್ಯ ಟಿವಿ ವೀಕ್ಷಕರಿಗೆ ನಿಮ್ಮ ಧನುಕುಮಾರ್ ಆಚಾರ್ಯ ಮಾಡುವ ನಮಸ್ಕಾರಗಳು. ಎಲ್ಲ ವೀಕ್ಷಕರಿಗೂ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾವು ಶರನ್ನವರಾತ್ರಿಯ ಮಹತ್ವವನ್ನು ತಿಳಿಯೋಣ. ಶರನ್ನವರಾತ್ರಿಯು ನವದುರ್ಗೆಯರು ಅಸುರ ಸಂಹಾರಕ್ಕಾಗಿ ಭೂಲೋಕದಲ್ಲಿ ಯುದ್ಧವನ್ನು ಆಚರಿಸಿ ಯುದ್ಧದಲ್ಲಿ ಜಯವನ್ನು ಸಾಧಿಸಿದ ಮಹತ್ವವಾದ ಕಾಲವೇ ನವರಾತ್ರಿ. ಅಂದರೆ ಶರನ್ನವರಾತ್ರಿಯಲ್ಲಿ ಮಹಾದೇವಿಯು ನವದುರ್ಗೆಯರ ಅವತಾರವನ್ನು ತಾಳಿ ಧರೆಗಿಳಿದು ಬರುವಳು. ಆ ಸಮಯದಲ್ಲಿ ಶುಂಭ, ನಿಶುಂಭ, ಮಧುಕೈಟಭ, ಮಹಿಷಾಸುರ ಎನ್ನುವ ಅಸುರರ ಉಪಟಳವು ತೀವ್ರವಾಗಿರುತ್ತದೆ. ಆ ಸಮಯದಲ್ಲಿ ಸಪ್ತ ಋಷಿಗಳು, ದೇವಾನುದೇವತೆಗಳು ಪರಶಿವನನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಪರಮೇಶ್ವರನು ಭೂಲೋಕಕ್ಕೆ ಬಂದು ಆ ಅಸುರ ಸಂಹಾರಕ್ಕಾಗಿ ಯುದ್ಧವನ್ನು ಮಾಡುವ ಸಮಯದಲ್ಲಿ ಆ ರಾಕ್ಷಸನನ್ನ ಸಂಹಾರವನ್ನು ಮಾಡ್ತಾ ಇರಬೇಕಾದ್ರೆ ಆ ರಾಕ್ಷಸನ ರಕ್ತದ ಒಂದು ಹನಿ ಭೂಮಿಯ ಮೇಲೆ ಬಿದ್ದರೆ ಸಹಸ್ರಾರು ರಾಕ್ಷಸರು ಉದ್ಭವವಾಗಿ ಪರಶಿವನಿಂದ ಆ ಒಂದು ರಾಕ್ಷಸನ ಸಂಹಾರವನ್ನು ಮಾಡಲು ಅಸಾಧ್ಯವಾದಾಗ ಬ್ರಹ್ಮಾದಿ ದೇವತೆಗಳೆಲ್ಲ ಮಾಹೇಶ್ವರಿಯನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆಯನ್ನು ಮಾಡಿದಾಗ ಪರಮೇಶ್ವರಿಯು ಆಗ ಇಂದ್ರನಿಂದ ಇಂದ್ರಶಕ್ತಿಯನ್ನ, ವಿಷ್ಣುವಿನಿಂದ ವೈಷ್ಣವಿ ಶಕ್ತಿಯನ್ನ, ಕುಮಾರನಿಂದ ಸ್ಕಂದರಿಂದ ಕುಮಾರ ಶಕ್ತಿಯನ್ನ, ವಾರಾಹ ಮೂರ್ತಿಯಿಂದ ವಾರಾಹ ಶಕ್ತಿಯನ್ನ ದೇವತೆಗಳು ನವಶಕ್ತಿಗಳಾಗಿ ಪರಮೇಶ್ವರಿಯಲ್ಲಿ ಆವಿರ್ಭವವಾಗಿ ಧರೆಗಿಳಿದು ಬರುವರು. ಆ ಸಮಯದಲ್ಲಿ ಶುಂಭ ನಿಶುಂಭ ಮಹಿಷಾಸುರರ ಮರ್ದನವನ್ನು ಮಾಡಿ ಅಸುರ ಸಂಹಾರವನ್ನು ಮಾಡಲಿಕ್ಕಾಗಿ ಶರದ್ ಋತುವಿನಲ್ಲಿ ಆಶ್ವಯುಜ ಮಾಸ ಪ್ರಥಮ ತಿಥಿಯಿಂದ 9 ದಿನಗಳ ಕಾಲ ಘೋರವಾದ ಯುದ್ಧವನ್ನು ಆಚರಿಸಿ ದಿನಕ್ಕೊಂದು ಶಕ್ತಿಯ ಅವತಾರವನ್ನು ತಾಳಿ ಅಸುರ ಸಂಹಾರವನ್ನು ಮಾಡ್ತಾ ವಿಜಯದಶಮಿಯ ದಿನ ಅಸುರರ ವಿರುದ್ಧ ತಾಯಿ ವಿಜಯವನ್ನು ಸಾಧಿಸುವಳು. ಅದೇ ರೀತಿಯಾಗಿ ಆ ನವಶಕ್ತಿಗಳು ಯಾರಂದರೆ ಬ್ರಾಹ್ಮಿ, ಮಾಹೇಶ್ವರಿ, ಕೋಮಾರಿ, ಇಂದ್ರಾಣಿ, ವೈಷ್ಣವಿ, ವಾರಾಹಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಈ ಒಂದು ಸ್ವರೂಪದಲ್ಲಿ ದಿವ್ಯ ಮಂಗಲ ಸ್ವರೂಪವನ್ನು ಭೂಲೋಕದಲ್ಲಿ ಪ್ರಕಟಗೊಳಿಸಿ ಸರ್ವ ಪ್ರಜೆಗಳನ್ನು, ಸರ್ವ ಜೀವ ಜಂತುಗಳನ್ನು ಸಂರಕ್ಷಣೆಯನ್ನು ಮಾಡಲಿಕ್ಕಾಗಿ ತಾಯಿಯೇ ಸಾಕ್ಷಾತ್ ಧರೆಗಿಳಿದು ಒಂದು ಲೋಕ ಸಂರಕ್ಷಣೆಗಾಗಿ ನೆಲೆಸುವ ಒಂದು ಒಳ್ಳೆಯ ಕಾಲ
ನವರಾತ್ರಿ. ಸರ್ವ ಮಾನವನು ನವರಾತ್ರಿಯನ್ನ ಆಚರಣೆಯನ್ನ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳನ್ನು ಹೊಂದಬಹುದು. ನವರಾತ್ರಿಯ ಮೊದಲನೆಯ ದಿನ ಗಣಪತಿ ಪೂಜೆ, ಪುಣ್ಯಾಹ, ನವದುರ್ಗ ಕಳಶ ಆರಾಧನೆ, ದೇವಿಯ ಆವಾಹನೆಯನ್ನ ಮಾಡಿ ಶೈಲಪುತ್ರಿಯನ್ನ ಆರಾಧಿಸುತ್ತಾ ನೃತ್ಯ ಗೀತಾದಿಗಳಿಂದ ಪೂಜಿಸಿ ಅಖಂಡ ಜ್ಯೋತಿಯನ್ನ ಬೆಳಗಿಸಿ 9 ದಿನಗಳ ಕಾಲ ದೀಪವು ಹಾರದೆ ಅಖಂಡ ಜ್ಯೋತಿಯನ್ನ ಸಂರಕ್ಷಣೆಯನ್ನು ಮಾಡಿ ನವರಾತ್ರಿ ವ್ರತವನ್ನ ಪರಿಪೂರ್ಣವಾಗಿ ಆಚರಿಸಿದ ಮಾನವ ಧನಾರ್ಥೇ ಲಭತೆ ಧನಂ, ಪುತ್ರಾರ್ಥೇ ಲಭತೆ ಪುತ್ರಂ, ಮೋಕ್ಷಾರ್ಥೇ ಲಭತೆ ಮೋಕ್ಷಂ, ಧರ್ಮಾರ್ಥೇ ಲಭತೆ ಧರ್ಮ. ಈ ರೀತಿಯಾದ ಫಲಗಳನ್ನ ಪಡೆಯುವರು. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಫಲಪುರುಷಗಳನ್ನ ಹೊಂದಬಹುದು. ಈ ರೀತಿಯಾಗಿ ನವದುರ್ಗೆ ಪ್ರಥಮ ದಿವಸವಾದ ಶೈಲಪುತ್ರಿಯು ಆ ತಾಯಿ ಶ್ವೇತವರ್ಣಯುಕ್ತವಾಗಿ ಭೂಲೋಕದಲ್ಲಿ ಪ್ರಕಟವಾಗುವಳು. ಆ ದೇವಿಗೆ ಅತ್ಯಂತ ಪ್ರಿಯವಾದ ಪೂಜಾ ಸಾಮಗ್ರಿಗಳೆಂದರೆ ಮಲ್ಲಿಗೆಯ ಹೂವಿನಿಂದ ಅರ್ಚಿಸಿದಾಗ ಶಾಂತ ಸ್ವಭಾವಳಾಗಿ ಇಷ್ಟಾರ್ಥವನ್ನ ಸಿದ್ಧಿಸುವಳಂತೆ. ಈ ರೀತಿಯಾಗಿ ಆ ತಾಯಿ ಹುಗ್ಗಿಯ ಕಾಲದ ದೇವಿಯಾಗಿರುವುದರಿಂದ ಆ ಹುಗ್ಗಿಯು ತುಂಬ ಪ್ರಿಯವಾದ ಭಕ್ಷ್ಯ ನೈವೇದ್ಯವಂತೆ. ಹಾಗಾಗಿ ಆ ತಾಯಿಗೆ ಆ ಹುಗ್ಗಿಯ ನೈವೇದ್ಯವನ್ನ ಮಾಡಿ ಪೂಜಿಸುವುದರಿಂದ ಹಲವಾರು ಸಂಕಷ್ಟಗಳು ಪಾರಾಗಿ ಎಲ್ಲ ಸುಖ ಭೋಗಗಳನ್ನು ಹೊಂದಬಹುದು ಅಂತ ಹಿಂದೆ ನಮ್ಮ ಋಷಿ ಮುನಿಗಳು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವನ್ನು ಮಾಡಿ ಪ್ರಜಾ ಸಮೂಹಕ್ಕೆ ತಿಳಿಯುವಂತೆ ಮಾಡಿರುತ್ತಾರೆ. ಹಾಗಾಗಿ ಎಲ್ಲ ಪ್ರಜೆಗಳು ನವರಾತ್ರಿಯ ಸಂದರ್ಭದಲ್ಲಿ ನವ ದುರ್ಗೆಯರನ್ನ ಆರಾಧನೆಯನ್ನ ಮಾಡಿ ಇಹಲೋಕದಲ್ಲಿ ಎಲ್ಲ ಸುಖ ಭೋಗಗಳನ್ನು ಅನುಭವಿಸುತ್ತಾ ಮುಕ್ತಿ ಮಾರ್ಗದ ಹಾದಿಯಲ್ಲಿ ನಡೆದು ದೈವಾನುಗ್ರಹವನ್ನು ಹೊಂದಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಲೋಕ ಸಮಸ್ತ ಸುಖಿನೋ ಭವಂತು. ಕಾಲೇ ವರ್ಚಿತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀಂ ದೇಶೋಯಾಂ ಶೋಭರಹಿತ ಸಜ್ಜನಾ ಸಂತು ನಿರ್ಭಯಃ ಅಪುತ್ರ ಪುತ್ರನ ಸಂತು ಪುತ್ರನ ಸಂತು ಪೌತ್ರನಃ ಅದನ ಸದನ ಸಂತು ಜೀವಂತು ಶರದಶತಾಂ. ಲೋಕ ಸಮಸ್ತ ಸುಖಿನೋ ಭವಂತು. ಆಚಾರ್ಯ ಟಿವಿ ವೀಕ್ಷಕರಲ್ಲಿ ಮನವಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಶನ್ಸ್ ಸಿಗಲಿಕ್ಕೆ ಬೆಲ್ ಐಕಾನನ್ನು ಒತ್ತಿ. ಅದೇ ರೀತಿಯಾಗಿ ನಮ್ಮ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.